ಕೋಗಿಲು ಲೇಔಟ್ ಬಳಿಯಲ್ಲಿ ಒತ್ತುವರಿ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಫಕೀರ್ ಕಾಲೋನಿಯಲ್ಲಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ದಾಖಲೆಗಳ ಪರಿಶೀಲನೆ ಆಗಿದೆ. ರೇಷನ್ ಕಾರ್ಡ್ ಸೇರಿದಂತೆ ಇತರೆ ದಾಖಲೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಇರಬೇಕಲ್ಲ, 5 ವರ್ಷದಿಂದ ಇದ್ದೀವಿ, 20 ವರ್ಷದಿಂದ ಇದ್ದೀವಿ, 30 ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಜನ. 30 ವರ್ಷದಿಂದ ಇದ್ದ ಮೇಲೆ ಅದರಲ್ಲೂ ಫಕೀರ್ ಅಂದರೆ ಬಡವ ಅಥವಾ ಬೆಗ್ಗರ್ ಥರ ಭಿಕ್ಷೆ ಬೇಡುವಂಥ ಒಂದು ಸಮುದಾಯ ಅಂಥೇಳಿ ಅಂಥ ಕಾರಣಲಿರ್ತಕ್ಕಂಥ ಜನ ಏನು ಮಾಡ್ತಿದ್ರೆ ಜೀವನಕ್ಕೆ, ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯಾ ತೋರಿಸಿ ಅಂಥೇಳಿ ದಾಖಲೆಗಳ ಪರಿಶೀಲನೆ ಆಗಿದೆ. ಅಧಿಕಾರಿಗಳ ಕೆಲಸವನ್ನು ಮಾಡಿದ್ದಾರೆ. RI ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಅವರ ನೇತೃತ್ವದಲ್ಲಿ ದಾಖಲೆಗಳ ಮಾಹಿತಿ ಪಡ್ಕೊಂಡಿದ್ದಾರೆ ಸಾಕಷ್ಟು ಅಲ್ಲಿ ಸಿಬ್ಬಂದಿ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ವೆಯ್ಟ್ ಮಾಡಬೇಕು. ಅಕ್ರಮವಾಗಿ ನೆಲೆಸಿರ್ತಕ್ಕಂಥವರನ್ನ ತೆರವು ಮಾಡಿದ್ರು. ಅದ್ರ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಏನು ಡಿಸ್ಕಷನ್ಸ್ ಏನಾಗಿಲ್ಲ. ಇದಕ್ಕೂ ಹಿಂದೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್, ಜಮೀರ್ ಅಹಮದ್ ಅವ್ರನ್ನ ಅಲ್ಲಿ ಕಳಿಸಿದ್ರು. ಆಮೇಲೆ ಈ ರೀತಿ ಅಕ್ರಮ ಬಡಾವಣೆಗಳು ಬೇಕಾದಷ್ಟು ಇದೆ ಬೆಂಗಳೂರಲ್ಲಿ. ಅಲ್ಲಿ ಇರ್ತಕ್ಕಂಥವರು BJPಯವರು ಹೇಳೋ ಪ್ರಕಾರ ಮಿನಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದಿಂದ ಬಂದಿದ್ರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ